ಸೊ 15-20% ಮೇಕ್ ಸೆನ್ಸ್. ಬಟ್ 50%, ಬಟ್ ಸ್ಯಾಲ್ರಿ ಯಾವತ್ತು 50% ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಬಟ್ ಇವು ಆದ್ರೆ ವಾಟ್ ಆರ್ ಯು ಗಿವಿಂಗ್ ಅಸ್? ಸರ್ ಟಿಕೆಟ್ ದರ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ. ಮೇಡಮ್, ನಾನು ಕೆ ಆರ್ ಪುರಮಿಂದ ಬರ್ತೀನಿ. ಸೊ ರೆಗ್ಯುಲರ್ ಇದು ಟಿಕೆಟ್ ಜಾಸ್ತಿ ಆಗಿಂತ ಮೊದಲು ಇಟ್ ಯೂಸ್ ಟು ಬಿ ಲೈಕ್ 42 ರುಪೀಸು, ಈಗ 63 ರುಪೀಸ್ ಆಗಿದೆ. ಸೊ ಅಲ್ಲಿಗೆ ನಮಗೆ 50% ಜಾಸ್ತಿ ಆಗೋಯ್ತು. ಸೊ ಹಂಗಾಗಿ ಲೈಕ್ 50% ಇಟ್ಸ್ ಟೂ ಮಚ್. 15-20%, ಓಕೆ, ಇಟ್ಸ್ ಬಿನ್ ಎ ಲಾಂಗ್ ಟೈಮ್ ಸಿನ್ಸ್ ದೇ ನಾಟ್ ಇನ್ಕ್ರೀಸ್ ದಿ ರೇಟ್ ಅಲ್ಲ. ಸೊ 15-20% ಮೇಕ್ ಸೆನ್ಸ್. ಬಟ್ 50% ಇಸ್ ಲೈಕ್ ಇಟ್ಸ್ ಟೂ ಮಚ್. ಬಟ್ ಸ್ಯಾಲ್ರಿ ಯಾವತ್ತು 50% ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಬಟ್ ಇವು ಆದ್ರೆ ಬೇಗ ಇನ್ಕ್ರೀಸ್ ಆಗುತ್ತೆ. ಸೊ ಹೌ ಡು ವಿ ಲೀವ್ ಲೈಕ್? ಇನ್ನು ಬಡವ್ರ ಬಗ್ಗೆ ಅಂದ್ರೆ ಇವಾಗ ಒಂದಲ್ಲ ಒಂದು ಪ್ರೈಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಸಡನ್ ಆಗಿ ಇವಾಗ ಇದು ಇಷ್ಟು ತರ ಜಾಸ್ತಿ ಆಗಿರೋದು ಎಷ್ಟು ತೊಂದರೆ ಆಗುತ್ತೆ ಸಾಮಾನ್ಯ ಜನರಿಗೆ? ನನಗೆ ಇಟ್ ಇಸ್ ಲೈಕ್ ಓಕೆ, ಇಟ್ಸ್ ಅ ಬರ್ಡನ್. ಲೈಕ್ ಐ ನೆವರ್ ಸೀನ್ ಲೈಕ್ ಓಕೆ 50% ಇನ್ಕ್ರೀಸ್ ಆಗಿರೋ ಇನ್ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ. ಸೊ ದಿಸ್ 50% ಫಸ್ಟ್ ಡೇ ಲೈಕ್ ಫಸ್ಟ್ ಹೋಗೋತ್ತಲ್ಲಿ ಏನು ಇದಕ್ಕಿದ್ದಂಗೆ ಯೂಶುವಲ್ 42 ರುಪೀಸ್ ಕಟ್ ಆಗೋದು 63 ಆಗಿದೆಯಲ್ಲ ಅಂತ. ದೆನ್ ಐ ಸಡನ್ಲಿ ಚೆಕ್ ದಿ ನ್ಯೂಸ್. ನೋ ಇಟ್ ಈಸ್ ಫ್ರಮ್ 33 to 50% ಅಂದರು. ಓಕೆ, ದೆನ್ ಐ ಮೀನ್ ಅಪ್ಪರ್ ಬ್ರಾಕೆಟ್ ಅಂತಾನೆ ಅನ್ಕೊಂಡೆ. ಆಗ ದೆನ್ ಐ ರಿಯಲೈಸ್ ಓಕೆ ಇಟ್ಸ್ 50%. ಇವಾಗ ಸಾಕಷ್ಟು ಜನ ಇವಾಗ ಮೆಟ್ರೋದಲ್ಲೇ ಹೋಗ್ತಾ ಇದ್ರು, ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು, ಮತ್ತೆ ಓಡಾಡಕ್ ತೊಂದರೆ ಆಗುತ್ತೆ, ಮತ್ತೆ ಬಸ್ಸಲ್ಲೆಲ್ಲ ವೆಯ್ಟ್ ಮಾಡಿ ಹೋಗ್ಬೇಕು ಅಂತ ಹೇಳಿ ಮೆಟ್ರೋ ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ರು. ಇವಾಗ ಇದು ಎಷ್ಟು ಕಡಿಮೆ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಸುತ್ತೆ ಟಿಕೆಟ್ ದರ ಜಾಸ್ತಿ ಆಗಿದೆ? ನೋಡಿ, ಇದು ದೇ ಶುಡ್ ಇನ್ಕ್ರೀಸ್ ದಿ ಪ್ರೈಸ್ ಅಕಾರ್ಡಿಂಗ್ ಟು ದಿ ಇನ್ಫ್ಲೇಷನ್. ಬಟ್ 50% ಅಂತ ಮೇಡಮ್, ಈಗ ನೋಡಿ, ಆವ್ರೇಜ್ ಡೈಲಿ ಓಡಾಡೋರಿಗೆ ಟೂ ಸೈಡ್, ಈಗ ನಾನೇ ಡೈಲಿ ಓಡಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ಅರ್ಲಿಯರ್ ಐ ವಾಸ್ ಸ್ಪೆಂಡಿಂಗ್ ಲೈಕ್ ಓಕೆ 84 ರುಪೀಸ್ ಅಂತ ಇಟ್ಕೊಳ್ಳಿ. ನೋ, ಇಟ್ ಇಸ್ ಆಲ್ಮೋಸ್ಟ್ ಲೈಕ್ 84 ಅಂತ ನಿಮ್ಗೆ 120-125 ರುಪೀಸ್ ಯು ಹ್ಯಾವ್ ಟು ಸ್ಪೆಂಡ್. ಸೊ ಅಲ್ಲಿಗೆ ವಾಟ್ ಎವರ್ ಯು ಹ್ಯಾವ್ ಬೀನ್ ಸ್ಪೆಂಡಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ 2000 ಯಾರ್ದಾದ್ರು ಒಂದು ಬಜೆಟ್ ಇತ್ತು ಅಂತ, ನಾವು ದೇ ಆರ್ ಸ್ಪೆಂಡಿಂಗ್ 3000 ರುಪೀಸ್. ಸೊ ಇಫ್ he is saving 1000 rupees, he is spending out of that saving itself only. Okay, so ಗೌರ್ಮೆಂಟ್ ಒಂದು ಕಡೆಯಿಂದ ಕೊಡ್ತಿದ್ರು. ಈಗ ರೀಸೆಂಟಾಗಿ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇಷ್ಟು ಇದು ಮಾಡಿದ್ರು. ಬಟ್ ಇನ್ ಒನ್ ವೇ ಇಟ್ ಇಸ್ ಬೆನಿಫಿಟ್ ಫಾರ್ ದಿ ಮಿಡಲ್ ಕ್ಲಾಸ್. ಬಟ್ ಅದರ್ ವೇ ದೇ ಆರ್ ಟೇಕಿಂಗ್ ಔಟ್ ಆಫ್ ಅವರ್ ಪಾಕೆಟ್ ಓನ್ಲಿ. ಲೈಕ್ ಅಲ್ಲಿಗೆ ನಾವು ವಾಟ್ ಆರ್ ಯು ಗಿವಿಂಗ್ ಅಸ್? ಇಟ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ 1 ಪರ್ಸನ್. ಈ ಫ್ಯಾಮಿಲಿ ಅಟ್ಲೀಸ್ಟ್ 3-4 ಪರ್ಸನ್ ಓಡಾಡ್ತಾ ಇದ್ರೆ ಇಟ್ಸ್ ಫಾರ್ ದೆಮ್ ಇಟ್ಸ್ ಲೈಕ್ ಮಂತ್ಲಿ 5000 ಇದು ಅಂತಾರೆ. ದೇ ಆರ್ ಸ್ಪೆಂಡಿಂಗ್ ಲೈಕ್ 7,000-8,000 ನಾವು. ಸೊ ಇಟ್ಸ್ ಟೂ ಮಚ್ ಬರ್ಡನ್ ಆನ್ ದಿ ಕಾಮನ್ ಮ್ಯಾನ್ ಪೀಪಲ್. ಇನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ರ ಬಗ್ಗೆ ಕೇಳಿದ್ರೆ ಟಿಕೆಟ್ ದರ 45% ಜಾಸ್ತಿ ಆಗಿದೆ ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಉಪಮುಖ್ಯಮಂತ್ರಿ ಆಗಿರೋರು ನನಗೆ ಈ ನ್ಯೂಸೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತೀವಿ? ನಮ್ಗೆ ಗೊತ್ತಿಲ್ಲದೆ ಏನು ಮೇಡಮ್, ಆಲ್ ಸ್ಪೀಕ್ ಟು ದೇರ್ ಕನ್ವೀನಿಯಂಟ್ ಓನ್ಲಿ. ಇಲ್ಲದೆ ಇರೋನೆಲ್ಲ ರೂಮರ್ಸ್ಗಳನ್ನ ಹೌದಾ ಇದೆ ಅಂತ ಅದೇ ಪ್ರತಿಪಕ್ಷ ಬಗ್ಗೆ ಟೀಕೆ ಮಾಡಬೇಕು ಅಂದರೆ ಹೇಳ್ತಾರೆ. ಇಂಥ ಕಾಮನ್ ಮ್ಯಾನ್ ಏನಾದ್ರು ಬರ್ಡನ್ ಆಗ್ತಾ ಇದ್ದಾರೆ, ಹೌದಾ, ಓಕೆ, ನಾನು ಅದ್ರ ಬಗ್ಗೆ ವಿಚಾರಿಸಿ ಹೇಳ್ತೀನಿ ಅಂತ ಹೇಳ್ತಾರೆ. ದಟ್ ಈಸ್ ದಿ ಕ್ಯಾನ್ ಯು ಕಾಲ್ ಇಟ್ ಆಸ್ ಎ ಇಗ್ನೋರೆನ್ಸ್ ಆಫ್ ದಿ ಪೊಲಿಟಿಷಿಯನ್ಸ್? ನೋ, ದೇ ಆರ್ ಲೈಕ್ ಓಕೆ, ಏನಂತಾರೆ ಈ ಜಾಣ ಕಿವುಡು ಅಂತ ನೋಡಿ. ದಟ್ ಈಸ್ ಹೌ ದೇ ಆರ್ ಬಿಹೇವಿಂಗ್ ಲೈಕ್ ವಿತ್ ಕಾಮನ್ ಪೀಪಲ್. ಏನ್ ಹೇಳ್ತೀರಾ ಸರ್, ಒಂದೇ ಸರಿ ಟಿಕೆಟ್ ದರ ಇಷ್ಟು ಜಾಸ್ತಿ ಆಗಿದೆ ಸರ್ಕಾರ? ಇಟ್ ಇಸ್ ಅನ್ಫೇರ್ ಮೇಡಮ್, ಇಟ್ ಇಸ್ ರಿಯಲಿ ಅನ್ಫೇರ್. ಏನೋ ಓಕೆ, ಅವ್ರು ಹೇಳ್ತಾರೆ, ಜಸ್ಟಿಫಿಕೇಶನ್ ಕೊಡ್ತಾರೆ, ಬಟ್ ಇಟ್ ಕ್ಯಾನ್ ನಾಟ್ ಬಿ ಜಸ್ಟಿಫೈಡ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದು ನಾಟ್ ಫಾರ್ ಏನಂದರೆ ಲಾಭಕ್ಕಲ್ಲ, ಅದು ಇಟ್ ಇಸ್ ಫಾರ್ ದ ಕಾಮನ್ ಪಬ್ಲಿಕ್. ಈಗ ಅವರು ಅದನ್ನ ಲಾಭಕ್ಕಂತ ಇದನ್ನ ಮಾಡಿದ್ರೆ ಬೆಟರ್. ಲೈಕ್ ಫಾರ್ ಮೀ ಲೈಕ್ ಓಕೆ, ಇಯರ್ಲಿ ಐ ಪೇ ಮಿನಿಮಮ್ 3.5 lakh ಆಸ್ ಅ ಟ್ಯಾಕ್ಸ್ ಫ್ರಮ್ ಮೈ ಸ್ಯಾಲ್ರಿ. ಬಟ್ ವಾಟ್ ವಿ ಆರ್ ಗೆಟಿಂಗ್ ಅಗೇನ್, ಒಂದು ಕೈಯಿಂದ ಏನು ಕೊಡ್ತಾರೆ, ಇನ್ನೊಂದು ಕೈಯಿಂದ ಕಿತ್ಕೊಂತಿದ್ದಾರೆ. ಇಟ್ ಇಸ್ ಅ ವೆರಿ ಅನ್ಫೇರ್. ಅಟ್ಲೀಸ್ಟ್ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಮೇಡಮ್. ಸ್ಪೀಡ್ ಪ್ಲಸ್ ಕರ್ನಾಟಕ.